ರಾಜ್ಯಸಭೆಗೆ ಪವನ್ ಖೇರಾ ರಾಜ್ಯದಲ್ಲಿ ಹೆಚ್ಚು ಆಗ್ತಾ ಇದೆ ಆಕ್ರೋಶ. ಕಳೆದ 3 ದಿನಗಳಿಂದ ಕೂಡ ಸುದ್ದಿಯನ್ನು ಬಿತ್ತರಿಸಿದಂತಹ ನಿಮ್ಮ ಅಶ್ವವೇಗ ನ್ಯೂಸ್ ಕನ್ನಡಿಗರಲ್ಲದವರನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಎಂದಿದಂತಹ ಅಶ್ವವೇಗ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನು ಕಟುವಾಗಿ ಟೀಕಿಸಿದಂತಹ ನಿಮ್ಮ ವಾಹಿನಿ ಇದೀಗ ಖೇರಾ ಸ್ಪರ್ಧೆಗೆ ಕನ್ನಡಿಗ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ಷೇಪ. ಕರ್ನಾಟಕವನ್ನ ಪ್ರತಿನಿಧಿಸೋದಕ್ಕೆ ಬೇರೆ ಯಾರು ಕೂಡ ರಾಜ್ಯದಲ್ಲಿ ಅರ್ಹರಿಲ್ವಾ? ಪದೇ ಪದೇ ಕರ್ನಾಟಕದಿಂದ ಕನ್ನಡಿಗರಲ್ಲದವರಿಗೆ ಮಣೆ ಹಾಕ್ತಾ ಇರೋದು ಯಾಕೆ? ಖೇರಾ ಕನ್ನಡಿಗನಲ್ಲ, ಕರ್ನಾಟಕದವನಲ್ಲ, ಆದ್ರೂ ಕೂಡ ಯಾಕೆ ಸ್ಥಾನ? ಇದು ರಾಜ್ಯದ ಮತದಾರರಿಗೆ ಮಾಡಿದಂತಹ ಸಂಪೂರ್ಣ ಅಗೌರವ. ಕರ್ನಾಟಕ ರಾಜ್ಯ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ದಲ್ಲ. ಮತದಾರರಿಗೆ ಅಗೌರವ ತೋರಿಸುವ ಈ ಕೆಟ್ಟ ಅಭ್ಯಾಸವನ್ನ ನಿಲ್ಲಿಸಿ. ನಾಡಿನ ಐಟಿ ಕ್ಷೇತ್ರದ ದಿಗ್ಗಜ ಮೋಹನ್ ದಾಸ್ ಪೈ ಫುಲ್ ಗರ್ಮ್ ಆಗಿದ್ದಾರೆ. ಕನ್ನಡಿಗರು ಸಿಗಲಿಲ್ವೇ? ರಾಜ್ಯಸಭೆಗೆ ಪವನ್ ಖೇರಾ ಕಳುಹಿಸುವ ಕಾಂಗ್ರೆಸ್ ನಿರ್ಧಾರಕ್ಕೆ ಮೋಹನ್ ದಾಸ್ ಪೈ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ರಾಜ್ಯದ ಮತದಾರರಿಗೆ ಮಾಡಿದಂತಹ ಸಂಪೂರ್ಣ ಅಗೌರವ. ಕರ್ನಾಟಕ ರಾಜ್ಯ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ದಲ್ಲ. ಮತದಾರರಿಗೆ ಅಗೌರವ ತೋರಿಸುವ ಈ ಕೆಟ್ಟ ಅಭ್ಯಾಸವನ್ನ ನಿಲ್ಲಿಸಬೇಕು. ನಾಡಿನ ಐಟಿ ಕ್ಷೇತ್ರದ ದಿಗ್ಗಜ ಮೋಹನ್ ದಾಸ್ ಪೈ ಫುಲ್ ಗರ್ಮ್ ಆಗಿದ್ದಾರೆ. ಇದೇ ಸುದ್ದಿಯನ್ನ ಕಳೆದ 3 ದಿನಗಳಿಂದ ನಿಮ್ಮ ಅಶ್ವವೇಗ ವಾಹಿನಿ ಬಿತ್ತರಿಸ್ತಾ ಇತ್ತು. ಕನ್ನಡಿಗರಲ್ಲದವರನ್ನ ಆಯ್ಕೆ ಮಾಡಿದ್ದು ಸರಿಯಲ್ಲ ಅಂತ ಕೂಡ ಒತ್ತಿ ಒತ್ತಿ ಹೇಳ್ತಾ ಇದ್ವಿ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಕಟುವಾಗಿ ಟೀಕಿಸಿತ್ತು ನಿಮ್ಮ ವಾಹಿನಿ. ಇದೀಗ ಖೇರಾ ಸ್ಪರ್ಧೆಗೆ ಕನ್ನಡಿಗ ಉದ್ಯಮಿ ಮೋಹನ್ ದಾಸ್ ಪೈ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕವನ್ನ ಪ್ರತಿನಿಧಿಸೋದಕ್ಕೆ ಬೇರೆ ಯಾರು ಕೂಡ ರಾಜ್ಯದಲ್ಲಿ ಅರ್ಹರಿಲ್ಲವೇ? ಪದೇ ಪದೇ ಕರ್ನಾಟಕದಿಂದ ಕನ್ನಡಿಗರಲ್ಲದವರಿಗೆ ಮಣೆ ಹಾಕ್ತಾ ಇರೋದಾದ್ರೂ ಯಾಕೆ? ಖೇರಾ ಕನ್ನಡಿಗನಲ್ವಾ, ಕರ್ನಾಟಕದವನಲ್ವಾ, ಆದ್ರೂ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಈಗ ಇವರ ಪರವಾಗಿ ದನಿ ಎತ್ತುತ್ತಾ ಇದ್ದಾರೆ ಮತದಾರರಿಗೆ ಅಗೌರವ ತೋರಿಸುವ ಈ ಕೆಟ್ಟ ಅಭ್ಯಾಸವನ್ನ ನಿಲ್ಲಿಸಿ ಅಂತ ಹೇಳಿ ನಾಡಿನ ಐಟಿ ಕ್ಷೇತ್ರದ ದಿಗ್ಗಜ ಮೋಹನ್ ದಾಸ್ ಪೈ ಫುಲ್ ಗರಂ ಆಗಿದ್ದಾರೆ. ಕರ್ನಾಟಕ ರಾಜ್ಯ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ದಲ್ಲ ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರೆ. ಕಳೆದ 3 ದಿನಗಳಿಂದ ಕೂಡ ಇದೇ ವಿಚಾರವಾಗಿ ಚರ್ಚೆಗಳಾಗ್ತಾ ಇತ್ತು. ಕಂಟಿನ್ಯೂಸ್ಲಿ ನಾವು ಕೂಡ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಸೊ ಇದರ ಬೆನ್ನಲ್ಲೇ ಇದೀಗ ಐಟಿ ಕ್ಷೇತ್ರದ ದಿಗ್ಗಜ ಮೋಹನ್ ದಾಸ್ ಪೈ ಕೂಡ ಫುಲ್ ಗರಂ ಆಗಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಕನ್ನಡಿಗರಿಗೆ ಮಾಡ್ತಾ ಇರುವಂತಹ ಅನ್ಯಾಯ. ಪದೇ ಪದೇ ಇದು ಮರುಕಳಿಸ್ತಾ ಇದೆ. ಯಾಕೆ ಕರ್ನಾಟಕದಲ್ಲಿ, ನಮ್ಮ ರಾಜ್ಯದಲ್ಲಿ ಯಾರು ಸಿಗಲಿಲ್ವಾ? ಕನ್ನಡಿಗರು ಯಾರೂ ಸಿಗಲಿಲ್ವಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಸಭೆಗೆ ಪವನ್ ಖೇರಾ ಕಳುಹಿಸುವ ಕಾಂಗ್ರೆಸ್ ನಿರ್ಧಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪವನ್ ಖೇರಾ ಭಾರೀ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.